ನಾಯಿಗಳ ವಿಚಾರವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆಯಲ್ಲ, ಪ್ರತಿ ವರ್ಷ ಸಾವಿರಾರು ಜನರಿಗೆ ನಾಯಿ ಕಡಿತ ಆಗ್ತಾ ಇದೆ. ನಾಯಿಗಳಿಗೂ ಕೂಡ ಹಕ್ಕಿದೆ. ದೊಡ್ಡ ನಗರಗಳಲ್ಲಿ ತೊಂದರೆ ಆಗ್ತಾ ಇದೆ. ಈ ವಿಚಾರವಾಗಿ ಬಿಬಿಎಂಪಿ ಮಹಾನಗರ ಪಾಲಿಕೆಗಳು ಗಮನ ಹರಿಸಬೇಕು ಅಂತ ಹೇಳಿ ವಿಧಾನಸೌಧದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ದೆಹಲಿಯಲ್ಲಿ ಒಂದೇ ಒಂದು ಬೀದಿ ನಾಯಿಯನ್ನು ಕೂಡ ಇರದಂತೆ ನೋಡಿಕೊಳ್ಳಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ದೆಹಲಿಯಲ್ಲಿ ಒಂದೇ ಒಂದು ನಾಯಿ ಕೂಡ ಇರಕೂಡದು, ಬೀದಿ ನಾಯಿ. ಆ ಮಾತಿಗೆ ಬೆಂಗಳೂರಿನ ಬಿಬಿಎಂಪಿ ಕೂಡ ಗಮನ ಹರಿಸಬೇಕು ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಕಡಿತ ಅದು ಒಂದು ಸಮಸ್ಯೆ ಮತ್ತು ರೇಬೀಸಿಂದನೂ ಕೂಡ ಅನೇಕ ಜನ ಮೃತಪಡ್ತಾ ಇರ್ತಕ್ಕಂಥದ್ದು ಕೂಡ ಇದೆ. ನಮ್ಮ ಪ್ರತಿ ವರ್ಷ ಸಾವಿರಾರು ಜನಕ್ಕೆ ನಾಯಿ ಕಡಿತ ಆಗ್ತದೆ ಮತ್ತು ಅನೇಕ ಜನರು ಅದರಿಂದ ಮೃತಪಡುವಂಥದ್ದು ಆಗ್ತದೆ. ಆದರೆ ಇದು ಒಂದು ಕಡೆ ನಾಯಿಗಳು ಕೂಡ ತಮ್ಮದೇ ಆದಂಥ ಒಂದು ಹಕ್ಕುಗಳಿದೆ, ಅದನ್ನು ನಾವು ಕಸಿಯುವಂಥದ್ದಿಲ್ಲ. ಯಾಕಂತ ಹೇಳಿದ್ರೆ ಅದು ಕೋರ್ಟ್ಗಳು ಕೂಡ ಹೇಳಿದೆ. ಆದರೆ ಸಮಾಜದಲ್ಲಿ ಅನೇಕ ಜನರಿಗೆ ಅದನ್ನು ತೊಂದರೆ ಆಗ್ತಾ ಇರುವಂಥ ಪರಿಸ್ಥಿತಿಗಳು ಕೂಡ ಬೆಂಗಳೂರಲ್ಲಿ ದೊಡ್ಡ ನಗರಗಳಲ್ಲಿ ಕಂಡಿದ್ದೇವೆ. ಸೊ ಇದನ್ನು ಒಂದು ನಿಯಂತ್ರಣ ಮಾಡುವಂಥದ್ದು ನಗರ ಪಾಲಿಕೆಯವರು ಒಂದು ಯೋಚನೆ ಮಾಡಬೇಕಾಗ್ತದೆ. ಹೇಗೆ ಅಂತ ಈಗ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಮುಂದೆ ಬಿಬಿಎಂಪಿ ವಿಶೇಷವಾಗಿ ಮತ್ತು ಉಳಿದ ನಗರ ಪಾಲಿಕೆಗಳು, ನಗರಾಭಿವೃದ್ಧಿ ಇಲಾಖೆಯವರು ಸ್ವಲ್ಪ ಇದರ ಬಗ್ಗೆ ಚರ್ಚೆ ಮಾಡಿ ಯಾವ ರೀತಿಯ